ಹೆಲೋ ಕಿಡ್ಸ್, ವೆಲ್ಕಮ್ ಟು ಕ್ಯಾಟ್ ಗೌಡ ಕಿಡ್ಸ್. ಬನ್ನಿ ಮಕ್ಕಳೇ, ಇವತ್ತು ನಾವು ಕನ್ನಡ ವರ್ಣಮಾಲೆಯಲ್ಲಿ ನಾಮಪದ ಅಂದರೆ ಏನು ಮತ್ತು ಅದರ ವಿಧಗಳನ್ನು ಕಲಿಯೋಣ. ಸೊ ಲೆಟ್ಸ್ ಬಿಗಿನ್. ನಾಮಪದ. ನಾಮಪದ ಎಂದರೇನು? ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಗುರುತಿಸತಕ್ಕಂತಹ ಪದಗಳಿಗೇನಂತಾರೆ? ನಾಮಪದ ಎನ್ನುವರು. ಉದಾಹರಣೆಗೆ ವ್ಯಕ್ತಿ. ವ್ಯಕ್ತಿ ಅಂದರೆ ಅಮ್ಮ, ರೈತ, ಶಿಕ್ಷಕ, ವಕೀಲ ಇತ್ಯಾದಿ. ವಸ್ತು. ವಸ್ತುವಿನಲ್ಲಿ ಕೈಚೀಲ, ಕಪ್, ಆಟಿಕೆಗಳು, ಬುಟ್ಟಿ ಇತ್ಯಾದಿ. ಸ್ಥಳದಲ್ಲಿ ಮಂದಿರ, ಮೃಗಾಲಯ, ಶಾಲೆ, ಉದ್ಯಾನವನ ಇತ್ಯಾದಿ. ಪ್ರಾಣಿ. ಪ್ರಾಣಿನಲ್ಲಿ ಸಿಂಹ, ನಾಯಿ, ಜಿಂಕೆ, ಆನೆ ಇತ್ಯಾದಿಗಳು. ಬನ್ನಿ ಈಗ ನಾಮಪದದ ವಿಧಗಳನ್ನು ನೋಡೋಣ. ನಾಮಪದ. ನಾಮಪದದಲ್ಲಿ ಒಟ್ಟು 3 ಭಾಗಗಳಿವೆ. ಮೊದಲನೆಯದು ರೂಢನಾಮ, ಎರಡನೆಯದಾಗಿ ಅಂಕಿತನಾಮ, ಮೂರನೆಯದು ಅನ್ವರ್ಥನಾಮ. ಮೊದಲನೆಯದು ರೂಢನಾಮ ಅಂದರೆ ಏನು ಅಂತ ನೋಡೋಣ ಬನ್ನಿ. ರೂಢನಾಮ. ರೂಢನಾಮ ಎಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆಗೆ ನದಿ, ಪರ್ವತ, ಪಟ್ಟಣ, ದೇಶ, ಹೆಂಗಸು ಇತ್ಯಾದಿಗಳು. ಎರಡನೆಯದು ಅಂಕಿತನಾಮ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮ. ಉದಾಹರಣೆ ಕೂಡಲಸಂಗಮದೇವ, ಬೆಂಗಳೂರು, ಕಾವೇರಿ, ಬ್ರಹ್ಮಪುತ್ರ, ಭಾರತ ಇತ್ಯಾದಿ. ಮೂರನೆಯದು ಅನ್ವರ್ಥನಾಮ. ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮ. ಉದಾಹರಣೆ ವ್ಯಾಪಾರಿ, ಶಿಕ್ಷಕ, ಅಜ್ಜಿ, ಬಳೆಗಾರ ಇತ್ಯಾದಿ. ಈ ಪದಗಳನ್ನು ಆ ವ್ಯಕ್ತಿಗೆ ಮಾತ್ರ ಅನ್ವಯಿಸುವಂತೆ ಕರೆಯಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.